ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಚಾನಲ್ನ ನೀವು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ನಮಗೆ ಹಲವಾರು ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ, ರೆಮಿಡೀಸು, ಸೊಲ್ಯೂಷನ್ಸು, ತಂತ್ರಗಳಾಗಿರ್ಬೋದು, ಮಂತ್ರಗಳ ಬಗ್ಗೆ ಮಾಹಿತಿನ ನೀಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಗುರುಗಳೇ, ಒಂದು ಪ್ರಾಬ್ಲಮ್ ಏನು ಅಂತಂದರೆ, ತುಂಬ ಜನ ನಾವು ಅದೃಷ್ಟವಂತರನ್ನ ನೋಡಿದಾಗ ಅವರಿಗೆ ಕಂಪೇರ್ ಮಾಡ್ಕೊಳ್ತೀವಿ, ನಮಗೆ ಅವರಷ್ಟು ಅದೃಷ್ಟ ಇಲ್ವಲ್ಲ, ಅಥವಾ ಅದೃಷ್ಟ ಅನ್ನೋದು ನಮ್ಮ ಕಡೆ ನೋಡ್ತಾನೇ ಇಲ್ಲ, ನಮಗೆ ಒಲಿತಾನೇ ಇಲ್ಲ ಅಂತ. ಅದೃಷ್ಟ ಪ್ರಾಪ್ತಿ ಆಗಬೇಕು ಅಥವಾ ನಾವು ಅವ್ರ ಥರ ಅದೃಷ್ಟವಂತರ ಆಗಬೇಕು ಅಂತಂದರೆ ಅದನ್ನು ಹೇಗೆ ಹೊಲಿಸ್ಕೊಳ್ಳುವಂಥದ್ದು, ಏನಾದರೂ ತಂತ್ರ ಇದೆಯಾ, ಏನು ಮಾಡಬೇಕು ಗುರುಗಳೇ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಸಾಕಷ್ಟು ಜನ ಅದೃಷ್ಟವಂತರನ್ನ ನೋಡಿದಾಗ ನಾವೇ ಹೇಳ್ಬಿಡ್ತೀವಿ, ಅವ್ರು ಸಖತ್ ಲಕ್ಕಿ, ಅವ್ರಿಗಿರೋ ಲಕ್ ನಮಗಿಲ್ಲ, 1% ಇದ್ದಿದ್ರೆ ನಾನು ಎಲ್ಲೋ ಹೋಗ್ಬಿಡ್ತಿದ್ದೆ ಅನ್ನೋ ಮಾತು ಕೂಡ ಹೇಳ್ತಾ ಇರ್ತೀವಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ಗುರುಗಳೇ? ಇದನ್ನು ನೀವು ನಂಬ್ತೀರಾ ಅದೃಷ್ಟನ? ಖಂಡಿತ ಗುರುಗಳೇ, ಯಾಕಂದರೆ ಅವರಿಗೆ ಅಲ್ಲಿ ಲಾಟ್ರಿ ಥರ ಹೊಡಿತಾ ಇರುತ್ತೆ ಲೈಫಲ್ಲಿ ಲಕ್ ಅನ್ನುವಂಥದ್ದು, ನಮಗಿಲ್ಲಿ ಪಾಪರ್ ಹಾಕ್ಬಿಟ್ಟಿರ್ತೀವಿ, ಆಗ ಇದು ಅನ್ವಯಿಸುತ್ತೆ ಅಥವಾ ಅನಿಸುತ್ತೆ ನಮಗೆ ಅಂತ ಹೇಳ್ಬೋದು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಹೀಗಿರ್ತವೆ ಪ್ರಶ್ನೆಗಳು. ಅದೃಷ್ಟವನ್ನು ಕೂಡ ಬೈ ಬರ್ತ್ ಪಡೆದುಕೊಂಡು ಬಂದಿರ್ತಾರೆ, ಅದು ಬೇರೆ. ಇನ್ನು ನಾನು ಆವಾಗ ಒಂದು ಮಾತು ಎಚ್ಚರಿಸಿ ಹೇಳ್ತಿರ್ತೀನಿ, ನೀವು ಅದೃಷ್ಟ ಬೇಕಾದರೂ ನೀವು ಖರೀದಿ ಮಾಡಬೇಕು ಅಂತ. ಬೆಲ್ಲ ಬೇಕು ಅಂದರೆ ಬೆಲ್ಲದ ಹಣವನ್ನು ನಾವು ಕಳ್ಕೊಳ್ಬೇಕು ಅಂತ ನಾನು ಒಂದು ಮಾತು ಹೇಳ್ತಿರ್ತೀನಿ. ಈಗ ನಿಮ್ಮ ಪಾಲಿನ ಅದೃಷ್ಟ ಯಾವ ಕ್ಷೇತ್ರದಲ್ಲಿ ತಾವಿದ್ದೀರೋ ಅಲ್ಲಿ ಅದೃಷ್ಟವನ್ನೇ ನೀವು ಪಡೆದುಕೊಳ್ಳಬೇಕು ಅನ್ನೋದಾದರೆ, ಕೆಲವೊಂದಕ್ಕೆ ಎಚ್ಚರಿಸಿ ಹೇಳ್ತಾನೆ, ಶ್ರಮವೇ ಮೂಲ ಕಾರಣ. ಶ್ರಮವಿಲ್ಲದೆ ನಿಮ್ಮ ಅದೃಷ್ಟ ಸಾಧ್ಯವೇ ಇಲ್ಲ. ಈಗ ನಾನೇನೋ ಹೇಳ್ತೀನಪ್ಪ, ಆ ರೆಮಿಡಿನ ಮಾಡ್ಕೊಂಡ್ಬಿಟ್ಟು ಮನೇಲಿ ಕೂತ್ಕೊಂಡ್ಬಿಟ್ರೆ ಬರುತ್ತದು? ನೀನು ಎಷ್ಟೋ ಬಾರಿ ಪ್ರಯತ್ನ ಪಟ್ಟಿರ್ತೀಯ ಆ ಕೆಲಸದಲ್ಲಿ, ಬಂದಿರಲ್ಲ ನಿನಗೆ. ಅದೇ ಯಾವ ಕೆಲಸದಲ್ಲಿ ಪ್ರಯತ್ನ ಪಟ್ಟು ಬಂದಿಲ್ಲವೋ ಆ ಕೆಲಸಕ್ಕಾಗಿ ಈ ರೆಮಿಡಿ. ಇದನ್ನು ಮಾಡಿಕೊಂಡ್ರೆ ಆ ಕೆಲಸದಲ್ಲಿ ನೀನು ಉನ್ನತಿಯನ್ನು ಕಾಣಲೇಬೇಕು, ಅಭಿವೃದ್ಧಿ ಆಗಲೇಬೇಕು, ಅದ್ವಿತೀಯತೆ ಗಳಿಸಲೇಬೇಕು. ವಿಶಿಷ್ಟವಾಗಿ ನಿನ್ನ ಕನಿಷ್ಠ ಬುದ್ಧಿಗಳನ್ನು ಪಕ್ಕಕ್ಕಿಟ್ಟು ಶ್ರೇಷ್ಠತೆಯಿಂದ ಮೆರೆಯೋದೇ ಆದರೆ ಏನು ಅಂತಂದರೆ, ಅವರವರ ಸಂಖ್ಯೆಗಳು ಇಲ್ಲಿ ಎಲ್ರಿಗೂ ಕೂಡ ಅದು ಅಪ್ಲೈ ಆಗುತ್ತೆ. ಈಗ ನನ್ನ ತಮ್ಮನೇಲಿದ್ದಂಗೆ ಇನ್ನೊಬ್ಬರು ಇರಲ್ವಲ್ಲ, ಕರೆಕ್ಟಾಗಿ ತಮ್ಮ ಹೇಗಿರುತ್ತೆ ಕರೆಕ್ಟಾಗಿ, ಇನ್ನು ಕರೆಕ್ಟಾಗಿ ಇನ್ನು ಅವ್ರದ್ದು ಮತ್ತೊಬ್ಬರು ಭಗವಂತ ಕೊಟ್ಟಿರೋದೇ ಹಾಗೇನೆ. ಅದಕ್ಕೆ ಈ ಸಂಖ್ಯೆಗಳು ಯಾಕೆ ಹೇಳ್ತೀನಿ ಅಂತಂದರೆ, ಇಷ್ಟು ಪ್ರಪಂಚದಲ್ಲಿ 700 ಕೋಟಿಯಿಂದ 800 ಕೋಟಿ ಜನ ಇದ್ದಾರೆ ಈ ಜಗತ್ತಿನಲ್ಲಿ. ಒಬ್ಬರು ಹಾಗೆ ಇನ್ನೊಬ್ಬರು ಇರಲ್ಲ, ಎಲ್ರಿಗೂ ಸೇಮ್. ಕಣ್ಣು, ಕಿವಿ, ಕೈ, ಕಾಲೆಲ್ಲ ಕೂಡ ಮನುಷ್ಯರಾಗಿರ್ತಾರೆ, ಆದರೆ ನೋಡಿದ್ರೆ ಬೇರೆ ಬೇರೆ ರೂಪಗಳೇ ಕಾಣ್ತಿರ್ತವೆ. ಆದರೆ ಒಬ್ಬರದಾಗ ಒಬ್ಬರು ಇರಲಿಕ್ಕೆ ಭಗವಂತ ನೋಡಿ ಎಷ್ಟು ಚೆನ್ನಾಗಿ ಅವನು ಮಾಡಿಫೈ ಮಾಡಿದ್ದಾನೆ, ನಮ್ಮನ್ನು ಎಷ್ಟು ಡಿಸೈನ್ ಮಾಡಿದ್ದಾನೆ. ನಮ್ಮ ಬದುಕನ್ನು ನಾವು ಒಂದು ರೀತಿಯ ಡಿಸೈನ್ ಮಾಡಿಕೊಳ್ಳಬೇಕು. ಅಂಥ ಆರ್ಗ್ಯಾನಿಕ್ ಡಿಸೈನನ್ನು ನಾವು ಮಾಡಿಕೊಳ್ಬೇಕು ಅಂತಂದರೆ ಶ್ರಮವೇ ಆಗಬೇಕು ನೀವಲ್ಲಿ, ಪರಿಶ್ರಮವೇ ತೋರಿಸ್ಬೇಕು ನೀವಲ್ಲಿ. ದುರದೃಷ್ಟವನ್ನು ಹೋಗಲಾಡಿಸಲೇಬೇಕು ಅಂತಂದರೆ, ನೀವು ಅದೃಷ್ಟವನ್ನು ಪಡೆದುಕೊಳ್ಳಲೇಬೇಕು ಅಂತಂದರೆ ಶ್ರಮ ಇಲ್ಲದೆ ಪ್ರಯತ್ನಗಳು ಯಾವುದು ಕೂಡ ಕೈ ಹಿಡಿಯಲಾರದು, ನಿಮಗೆ ಎಟಕಲಾರದು ಕೂಡ. ಅದಕ್ಕಾಗಿ ಒಂದು ಕೀ ಅಂತ ನೀವು ತೆಗೆದುಕೊಳ್ತೀನಿ ಅಂತಂದರೆ, ನಿಮ್ಮ ಏಜ್ ಎಷ್ಟೀಗ 39. ಆ 39 ಅನ್ನೋದನ್ನು ಆ ಅದೃಷ್ಟದ ಸಂಖ್ಯೆ ಹೇಳ್ತಾ ಇದ್ದೀನಿ ನಾನು. ಆ ಅದೃಷ್ಟದ ಸಂಖ್ಯೆ ನಿಮ್ಮನ್ನು ತೆಗೆದುಕೊಂಡು ಹೋಗ್ತಕ್ಕಂತಹದ್ದು ಎಷ್ಟು ಅಂತಂದರೆ, ಬಹಳ ವಿಪುಲತೆಯನ್ನು ಕೊಡ್ತಕ್ಕಂತಹದ್ದು, ಭಾಳ ಅದ್ಭುತವಾಗಿ ಕೊಡ್ತಕ್ಕಂಥದ್ದು. ಅಂದರೆ 1 ರಿಂದ 10 ಮತ್ತು ರಿಪೀಟ್ ಆಗ್ತದೆ, ಎಲ್ಲ ಕೂಡ ನಿಮಗೆ ಗೊತ್ತಿರ್ತಕ್ಕಂಥದ್ದೇ. 110 ಅಲ್ಲಿ ತನಕ ಇರತಕ್ಕಂಥದ್ದರಿಂದ ನಿಮ್ಮ ಸಂಖ್ಯೆ ಏನು? ಈಗ 39 ವರ್ಷ ನಿಮಗೆ ಅಂದ್ಕೊಳ್ಳೋಣ. ಆ 39 ಅನ್ನೋ ಸಂಖ್ಯೆಯನ್ನು ನೀವು 10 ಬಾರಿ ಬರೀಬೇಕು. ಒಂದು ಸಣ್ಣ ಚೀಟಿಯಲ್ಲಿ 10 ಬಾರಿ ನಿಮ್ಮ ಏಜಿನ ಸಂಖ್ಯೆ ಅಷ್ಟೇ ಬರಿತೀರಿ. ನೀವು ನಿಮ್ಮ ಏಜಿನ ಸಂಖ್ಯೆಯನ್ನು ಅಷ್ಟೇ ಬರ್ತೀರಿ. 39 39 39 ಅಂತ ಹೇಳಿ 10 ಸಲ ಸಣ್ಣ ಚೀಟಿಯಲ್ಲಿ ಬರ್ತಿದ್ದೀರಿ. ಆ ಚೀಟಿಯಲ್ಲಿ ಒಂದಷ್ಟು ಗೋಧಿ ಹಿಟ್ಟನ್ನು ಹಾಲಲ್ಲಿ ಕಲಿಸ್ಬೇಕು. ಹಾಲಲ್ಲಿ ಕಲಿಸ್ಕೊಳ್ಬೇಕು. ನಿಮಗೆ ಎಷ್ಟು ವರ್ಷ? 39 ಅಲ್ವಾ? 39 ಉಂಡೆಗಳು ಮಾಡ್ಕೋಬೇಕು ಗೋಧಿ ಹಿಟ್ಟನ್ನು. ಆ ಹಾಲಿಂದ ಕಲಸಿರೋ ಗೋಧಿ ಹಿಟ್ಟಿನ ಉಂಡೆಗಳನ್ನು ರೌಂಡ್ ಮಾಡ್ಕೊಳ್ಬೇಕು. ಈ ಪೇಪರ್ಗೆ ಹಾಕಿ ಅಂಟಿಸ್ಕೋಬೇಕು. ಈ ರೀತಿಯಾಗಿ 39 ಉಂಡೆಗಳು, 39 ಪೇಪರ್ಗಳನ್ನು ವ್ಯವಸ್ಥೆ ಮಾಡಿಕೊಂಡಿದ್ದೀರಿ. ನೀವು ಎಂತ ಮಾಡ್ತೀರಿ? ಭಾಳ ಪ್ರಮುಖವಾಗಿರೋ ಘಟ್ಟ ಏನು ಅಂತಂದರೆ, ಅಷ್ಟನ್ನು ಕೂಡ 2 ಕೈಯಲ್ಲಿ ಇಳಿ ತೆಗೆದು ಬಿಟ್ಟು ನೀರಿರ್ತಕ್ಕಂತಹದ್ದು ಒಂದು ಅವರ ಹತ್ತಿರ ಕೆರೆ, ಕುಂಟೆ, ಬಾವಿ ಏನಿರುತ್ತೋ ಅಲ್ಲಿ ಹೋಗಿ ಇದನ್ನು ಅರ್ಪಣೆ ಮಾಡಬೇಕು. ಆ ಅರ್ಪಣೆ ಮಾಡಿ ಮತ್ತೆ ನೀರನ್ನು ಪ್ರೋಕ್ಷಣೆ ಮಾಡ್ಕೊಂಡು ಅವ್ರು ಬರಬೇಕು ಮನೆಗೆ. ಇದು ಇವರೆಲ್ಲ ನಡೆಯೋ ಒಂದು ಚಮತ್ಕಾರ. ಅಲ್ಲಿ ಜಲಚರ ಪ್ರಾಣಿಗಳು ಇದನ್ನು ತಿಂತವೆ. ಇದನ್ನು ತಿನ್ನೋವಾಗ ಆತನಿಗೊಂದು ಆಶೀರ್ವಚನವನ್ನು ಮಾಡುತ್ತವೆ.
ಅದೇ ಈತನಿಗೆ ಇರ್ತಕ್ಕಂತಹ 39 ವರ್ಷಗಳ ಕಾಲ ಪೂರ್ಣ ದುರದೃಷ್ಟವೇ ನಾನು ಹೊಂದಿದ್ದೀನಿ. ಇಲ್ಲಿಂದ ಆಚೆಗೆ ನಾನು ಅದೃಷ್ಟವನ್ನು ನಾನು ರಿಸೀವ್ ಮಾಡ್ಕೊಳ್ಬೇಕು ಅಂತಕ್ಕಂತಹದ್ದಾದರೆ ಜಲಚರ ಪ್ರಾಣಿಗಳ ಕೃಪೆಗೆ ನೀನು ಮೊದಲು ಒಳಗಾಗಬೇಕು. ಎಲ್ಲೋ ಒಂದು ಕಡೆ ಏನೋ ತಿರುಪತಿಗೆ ಹೋಗಿ ಬಂದೆ, ಧರ್ಮಸ್ಥಳಕ್ಕೆ ಹೋಗಿ ಬಂದೆ, ಕೊಲ್ಲೂರಿಗೆ ಹೋಗಿ ಬಂದೆ, ಮತ್ತೊಂದಿಗೆ ಹೋಗಿ ಬಂದೆ, ಆಗಲಿಲ್ಲ. ಇಲ್ಲಿ ನಿನ್ನನ್ನು ಕರುಣಿಸ್ತವೆ. ನಿನ್ನ ಹತ್ತಿರದ್ದು ನೀರು ನಿನಗೆ ದಾಹ ತೀರಿಸ್ತಕ್ಕಂತಹದ್ದು. ಆದ್ದರಿಂದ ಈ ಅದೃಷ್ಟದಕ್ಕೆ ನಿನಗೆ ಪಡ್ಕೊಳ್ಳಲಿಕ್ಕೆ ಇರ್ತಕ್ಕಂಥ ಏಕೈಕ ದಾರಿ ಇದು. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ವಿಡಿಯೋ ನೋಡಿರೋರಿಗೆ ಒಂದು ರೀತಿ ಎನರ್ಜಿ ಬೂಸ್ಟ್ ಆಗಿರುತ್ತೆ. ಇಷ್ಟು ದಿವಸ ನಮ್ಗೆ ಅದೃಷ್ಟ ಅನ್ನೋದು ಸಿಕ್ಕಿಲ್ಲ, ಅಥವಾ ನಾವು ಅದೃಷ್ಟವಂತರಾಗಬೇಕು ಅಂದರೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಈ ವಿಡಿಯೋ ಮುಖಾಂತರ ಉತ್ತರವನ್ನು ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಇದಕ್ಕೆ ಹೆಚ್ಚು ಹಣ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಸರಳವಾಗಿರುವಂಥ ಒಂದು ತಂತ್ರಗಳನ್ನೇ ನಮ್ಮ ಗುರುಗಳು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತಾರೆ. ಇದಕ್ಕೆ ನಮ್ಮ ಕಾರ್ಯಕ್ರಮವನ್ನು ನೀವು ವಿಡಿಯೋಸ್ನ ಲೈಕ್ ಮಾಡಿ, ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.